ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ ನಿಮ್ಮ ಜೊತೆ ಮಾತನಾಡೋದಕ್ಕೆ. ಜಗದಂಬ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಅಮ್ಮ. ಥ್ಯಾಂಕ್ ಯು. ನಮ್ಮ ಕರೆಂಟ್ ಬೇರೆ ಹೊಟ್ಟೋಯ್ತು, ನೋಡಕ್ಕ ಆಗೋದಿಲ್ಲ, ನಿಮ್ ಮಾತ್ ಕೇಳಿಸ್ಕೊತೀನಿ ಅಷ್ಟೇ. ಖಂಡಿತ ಖಂಡಿತ. ನಮ್ಮ PNS ವಿಸ್ತಾರ ನ್ಯೂಸ್ ನ ಸದಾ ನೋಡ್ತಾ ಇರಿ. ಓಕೆ, ನೀವು ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಮ್ಮ ಮೊಮ್ಮಗನ್ ಬಗ್ಗೆ ಕೇಳ್ಬೇಕಮ್ಮ. ಓಕೆ ಓಕೆ, ಮೇಡಮ್ ಇದ್ದಾರೆ ಮಾತನಾಡಿ. 23/5. ಓಕೆ, 23/5 ಮೇಡಮ್. ಅದು 23/5. ಹಾ, ಇಯರ್ ಹೇಳಿ. 2003. 2003. 23/5/2003 ಅಲ್ವಾ? ಹುಟ್ಟಿದ ಸಮಯ ಅಮ್ಮ? 7:15 ಏನೋ ಬರುತ್ತೆ. ಬೆಳಿಗ್ಗೆನಾ ಸಂಜೆನಾ? ಸಂಜೆ ಮೇಡಮ್. ಸಂಜೆ. ಓಕೆ, ಸ್ಥಳ ಅಮ್ಮ? ಸ್ಥಳ ಎಲ್ಲಿ? ಸ್ಥಳ ಬಾಗಲಕೋಟೆ. ಬಾಗಲಕೋಟೆಯಲ್ಲಿ. ಓಕೆ ಮೇಡಮ್. ಸರಿ, ಮೇಡಮ್ ಇದ್ದಾರೆ ಮಾತನಾಡಿ. ನಮಸ್ಕಾರ ಜಗದಂಬ ಅವರೇ. ನಮಸ್ತೆ ಮೇಡಮ್. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ನೋಡ್ತಾ ಇದ್ದೀರಾ ಪ್ರೋಗ್ರಾಮ್? ಮತ್ತೆ ನಾನು ಒಂದು ತಪ್ಪು ಹೇಳ್ಬಿಟ್ಟೆ ಮೇಡಮ್. 2002 ಮೇಡಮ್ ಅದು. ಸರಿ ಸರಿ, ತೊಂದ್ರೆ ಇಲ್ಲ, ಸರಿ ಮಾಡ್ಕೊಳ್ಳೋಣ. 7:15 ಸಂಜೆ ಅಲ್ವಾ? ಹೌದಮ್ಮ. ಹುಟ್ಟಿದ್ದು ಬಾಗಲಕೋಟೆ. ಬಾಗಲಕೋಟೆಯಿಂದ. ಬಾಗಲಕೋಟೆ. ಓಕೆ, ನೋಡ್ತೀನಿ ಅವ್ರದ್ದು ಜಾತಕ ನೋಡ್ತೇನೆ. ಸೊ ಏನ್ ಮಾಡ್ತಾ ಇದ್ದಾನಮ್ಮ ಮೊಮ್ಮಗ? ಇವಾಗ ಅವ್ರು ಸಿವಿಲ್ ಆಗಿದೆ. ಇವಾಗ ಜಸ್ಟ್ 4-5 ದಿವಸ ಕೆಲಸ ಸಿಕ್ಕಿದೆ ಅಮ್ಮ. ಮುಂದೆ ಏನ್ ನೋಡ್ರಮ್ಮ ಸ್ವಲ್ಪ. ಓಕೆ ಓಕೆ, ನೋಡಿ 10ನೇ ಮನೆ ಅಧಿಪತಿ ಸೂರ್ಯ ಬುಧನ್ ಜೊತೆಗೆ ಇದಾನೆ, ಚೆನ್ನಾಗಿದ್ದಾನೆ, ಯಾವುದೇ ತೊಂದರೆ ಇಲ್ಲ, ಸಪ್ತಮದಲ್ಲಿ ಇದ್ದಾನೆ. ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾರಾ? ಇಲ್ಲಮ್ಮ, ಏನಿಲ್ಲ. ಅಂದ್ರೆ ಬಿಸ್ನೆಸ್ ಅವರೇ, ನಾವು ಬಿಸ್ನೆಸ್ ಅವರೇ. ಏನ್ ಬಿಸ್ನೆಸ್ ಅಂದ್ರೆ ಏನು ಫ್ಯಾಮಿಲಿ ಬಿಸ್ನೆಸ್? ಅಂದ್ರೆ ಅವ್ರ ತಂದೆ ಈ ಬಟ್ಟೆದು ಅದು ಇದು ಎಲ್ಲ ಮಾಡ್ತಾನೆ ಅವ್ರ ತಂದೆ. ಇಲ್ಲ ಇಲ್ಲ, ಸಿವಿಲ್ ಕಾಂಟ್ರಾಕ್ಟ್ ತರದ್ದೇ. ಯಾಕಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಾರ ಅವರು. ಸೊ ಸಿವಿಲ್ ಕಾಂಟ್ರಾಕ್ಟ್ ತರ ಓನ್ ಆಗಿ ಏನಾದ್ರು ಪ್ರಾರಂಭ ಮಾಡಬೇಕು ಅಂತಿದ್ರೆ ಮಾಡ್ಕೊಳ್ಳಿ. ಬಟ್ ಈಗ ಬೇಡ. ಈಗ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಅವ್ರ ಕೆಲಸ ಮಾಡಬೇಕು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು 28, 29ನೇ ಇಸ್ವಿ, 31ನೇ ಇಸ್ವಿ ಕಳೆದ ಮೇಲಾದ್ರೂ ಪರವಾಗಿಲ್ಲ. 4-5 ವರ್ಷ ಸರ್ವಿಸ್ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅದಾದ ನಂತರ ಓನ್ ಆಗಿ ಪ್ರಾರಂಭ ಮಾಡ್ತೀನಿ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಲಿ. ಇಲ್ಲ ಅಂದ್ರೆ ಇವಾಗ ಏನ್ ಕೆಲಸ ಇದೆ, ಕೆಲಸದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸ್ವಲ್ಪ ಕೇತು ಲಗ್ನದಲ್ಲೇ ಇರೋದ್ರಿಂದ ಅವರು ಸ್ಪಿರಿಚುಯಾಲಿಟಿ ಕಡೆ ಹೋಗ್ಬೇಕು. ದೇವರು ದಿಂಡ್ರು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು, ಜಪತಪಗಳನ್ನು ಮಾಡಬೇಕು. ಇದರಿಂದ ಅವ್ರ ಲೈಫ್ ತುಂಬಾ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಹೋಗುತ್ತಮ್ಮ. ಸೊ ಅದನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿ, ಸ್ವಲ್ಪ ಟೆಂಪಲ್ಗೆ ಹೋಗೋಕೆ ಹೇಳಿ, ಗಣಪತಿ ಆರಾಧನೆ ಮಾಡೋಕೆ ಹೇಳಿ, ಇರುವಂತಹ ಸಮಸ್ಯೆ ಬಗೆಹರಿಯುತ್ತೆ. ಓಕೆ, ಥ್ಯಾಂಕ್ ಯು ಜಗದಂಬ ಅವರೇ ಕರೆ ಮಾಡಿದ್ದಕ್ಕಾಗಿ. ನಮ್ಮ ಚಾನೆಲ್ನ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ಅಂತ ಮತ್ತೊಮ್ಮೆ ಹೇಳ್ತಾ, ಮೇಡಮ್ ನೀವು ಶನಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಶನಿ ಅಂದರೆ ಭಯ ಪಡೋದು ಬೇಡ, ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳಬೇಕು, ಮತ್ತು ಕೆಲವು ದಾನಗಳ ಬಗ್ಗೆ ತಾವು ಸೂಚಿಸ್ತಾ ಇದ್ರಿ. ಅಂದರೆ ಆ ದಾನಗಳನ್ನು ಮುಂದುವರಿಸೋದಾದ್ರೆ ಯಾವೆಲ್ಲ ದಾನಗಳಿರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ದಿನ ದಾನ ಮಾಡಬೇಕು ಅಂತ ಇರುತ್ತಾ? ಹೇಗೆ ಮಾಡಬೇಕು ಅಂತ ಇದ್ರೆ ಶನಿವಾರದ ದಿನ ದಾನ ಮಾಡಬಹುದು. ಶನಿವಾರದ ದಿನ ಕಪ್ಪು ಎಳ್ಳನ್ನ ದಾನ ಮಾಡುವಂಥದ್ದು, ಶನೀಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಆಮೇಲೆ ಎಳ್ಳೆಣ್ಣೆಯನ್ನ ದಾನ ಮಾಡುವಂಥದ್ದು, ಶನಿ ದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸೋದು. ಸೊ ಈ ಥರದ ಒಂದು ಕೆಲಸಗಳನ್ನು ನೋಡಿ. ನೀವೆಲ್ಲ ಬೇರೆ ದೇವರುಗಳಿಗೆಲ್ಲ ನೋಡಿರ್ತೀರಾ, ಪಂಚಾಮೃತ ಅಭಿಷೇಕ ಮಾಡ್ತಾರೆ, ಹಾಲಿನ ಅಭಿಷೇಕ ಮಾಡಿಸಿ ಅಂತಾರೆ. ನಾನು ಶಿವನಿಗೆ ಎಳ್ನೀರಿನ ಅಭಿಷೇಕವನ್ನು ಹೇಳ್ತೀನಿ ಎಷ್ಟೋ ಸರಿ, ಕೆಲವು ಕಾರ್ಯಗಳಾಗಬೇಕು ಅಂತ ಅಂದರೆ. ಆದರೆ ಇಲ್ಲಿ ನಾವು ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡುವಂಥದ್ದು. ಯಾಕೆಂದರೆ ಶನಿದೇವರಿಗೆ ಪ್ರೀತಿಯಾದಂತಹ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡುವಂಥದ್ದು ಅಂತ. ಸೊ ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬಹುದು ಮಂಜರಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಜಯಲಕ್ಷ್ಮಿ ಅಂತ. ನಮಸ್ತೆ ಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಾ? ಮಾತಾಡಿ ಜಯಲಕ್ಷ್ಮಿ ಅವರೇ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಥವಾ ಆಚೆ ಬಂದು ಮಾತಾಡಿ, ಸಂಪರ್ಕ ಕಡಿತವಾಗುವಂತ ಸಾಧ್ಯತೆ ಇರುತ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ಮಗನ್ ಬಗ್ಗೆ ಕೇಳ್ಬೇಕು. ಓಕೆ, ಪ್ರಶ್ನೆ ಕೇಳಿ, ಮೇಡಮ್ ಇದ್ದಾರೆ ಮಾತನಾಡಿ. ಮಗನ್ ಹೆಸರೇನಮ್ಮ? ಇಂದ್ರೇಶ್ ಕುಮಾರ್ ಅಂತ. ಏನ್ ಹೇಳಿದ್ರಿ? ಇಂದ್ರೇಶ್ ಕುಮಾರ್. ಇಂದ್ರೇಶ್ ಕುಮಾರ್. ಓಕೆ, ಇಂದ್ರೇಶ್ ಕುಮಾರ್ ಅಂತ. ಏನ್ ಮಾಡ್ತಾರಮ್ಮ ಮಗ? ಮಗ ಮೆಕ್ಯಾನಿಕಲ್ ಮಾಡಿದ್ದಾನೆ, ಮೆಕ್ಯಾನಿಕಲ್ ಇಂಜಿನಿಯರ್. ಈಗ ಪ್ರಸ್ತುತ ವರ್ಕ್ ಮಾಡ್ತಾ ಇದ್ದಾನೆ. ಓಕೆ. ಅವ್ನ ಡೇಟ್ ಆಫ್ ಬರ್ತ್ 1595. 1595. ಓಕೆ, ನೋಡೋಣ ಅವ್ರದ್ದು ಕಾರ್ಡ್ ರೀಡಿಂಗ್ ನ ಮೂಲಕ ಯಾವ ರೀತಿ. 85 ಟೈಮಿಂಗ್ಸ್ ಬ್ಯಾಂಗ್ಳೂರ್. ಓಕೆ, ಟೈಮಿಂಗ್ಸ್ ಹೇಳ್ತಾ ಇದ್ದಾರೆ 85 ಅಂತ. ಓಕೆ, ನಾನು ಕಾರ್ಡ್ ರೀಡಿಂಗ್ ನ ಮೂಲಕ ನೋಡ್ತೀನಮ್ಮ. ಅವ್ರ ಬಗ್ಗೆ ಏನ್ ಕೇಳ್ಬೇಕಿತ್ತು? ಉದ್ಯೋಗ, ಮದ್ವೆ? ಮೇಡಮ್ ಮದ್ವೆ. ಉದ್ಯೋಗ ಹಾಗೆ ಮದ್ವೆ.
ಅವನ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಆಸೆ ಪಡ್ತೀವನು. ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಆಸೆ ಪಡ್ತಿದ್ದಾರೆ. ಬ್ಯಾಂಗ್ಳೂರ್ ಆಗಿದ್ದ 2018 ಅಲ್ಲಿ. ಹಾ 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 ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಪೊಸಿಷನ್ಗೋಸ್ಕರ. ಸ್ವಲ್ಪ ಈ ಏನು ಅವರು ಇರುವಂತಹ ಕೆರಿಯರ್ ನಲ್ಲಿ ಉದ್ಧಾರ ಆಗ್ಬೇಕು, ಆ ಕೆರಿಯರ್ ನಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ಈ ಸ್ಟ್ರಗಲ್ ಏನಿದೆ, ಈ ಪ್ರಯತ್ನ ಏನಿದೆ, ಇದನ್ನ ಅವ್ರು ಬಿಡಬಾರ್ದು. ಎಂಡ್ ರಿಸಲ್ಟ್ ಏನಿದೆ ಇದು ಪಾಸಿಟಿವ್ ಆಗಿ ಖಂಡಿತ ಇರುತ್ತೆ. ಸೊ ಪ್ರಯತ್ನ ಪಡ್ಲಿ. ಹಾಗೇನೆ ಅವರು ಏನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಅದಕ್ಕೂ ಕೂಡ ಇಲ್ಲಿ ಬರೋದಕ್ಕೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಗಣಪತಿಯ ಆರಾಧನೆಯನ್ನ ಹೆಚ್ಚಾಗಿ ಮಾಡಿಕೊಂಡು ಇವರು ಮುಂದುವರೆದಾಗ ಖಂಡಿತ ಪಾಸಿಟಿವ್ ಚೇಂಜಸ್ನ ಅನುಭವಿಸೋದಕ್ಕೆ ಚಾನ್ಸ್ ಇರುತ್ತೆ. ಮದುವೆ ವಿಚಾರದಲ್ಲಿ ಕೂಡ ತುಂಬಾ ಒಳ್ಳೆ ಗ್ರೋತ್, ಮದುವೆ ಆದ್ಮೇಲೆ ಕೂಡ ಲೈಫಲ್ಲಿ ತುಂಬಾ ಗ್ರೋತ್ ಬರೋದಕ್ಕೆ ಅವಕಾಶ ಇದೆ. ಲವ್ ಮತ್ತೆ ಕೇರ್ ಕನ್ಸರ್ನ್ ಇರುವಂತಹ ಲೈಫ್ ಪಾರ್ಟ್ನರ್ ಇವರಿಗೆ ಸಿಗೋದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಅವಕಾಶ ಇದೆ. ಹಾಗೆ ಮತ್ತೆ ಆ ಪಾರ್ಟ್ನರ್ ಏನಿರ್ತಾರೆ ಅವರು ಕೂಡ ತುಂಬಾ ಬೋಲ್ಡ್ ಆಗಿ ಹಾಗೇನೆ ಒಂದು ಕಾನ್ಫಿಡೆಂಟ್ ಪಾರ್ಟ್ನರ್ ಸಿಗೋದಕ್ಕೆ ಚಾನ್ಸ್ ಇದೆ ಅಮ್ಮ. ಯಾವುದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇಲ್ಲ. ನೀವು ಅವ್ರ ಲೈಫ್ ಚೆನ್ನಾಗಿರುತ್ತೆ. ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಅವ್ರ ಪ್ರಯತ್ನವನ್ನು ಮುಂದುವರಿಸಲಿ. ಓಕೆ ಜಯಲಕ್ಷ್ಮಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮೇಡಮ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ. ಲೀಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಲೀಲಾ ಅವರೇ. ಹಾ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳ್ಬೇಕು. ಮಗನ ಕುರಿತಾಗಿ ಪ್ರಶ್ನೆ ಇದೆ. ಓಕೆ ಮೇಡಮ್ ಇದ್ದಾರೆ, ಮಾತನಾಡಿ. ಹಾ ನಮಸ್ತೆ. ಏನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಲೀಲಾ ಅನ್ಬೇಕು ಮೇಡಮ್. ಲೀಲಾ ಅಂತ. ಏನ್ ಕೇಳ್ಬೇಕಿತ್ತು ಲೀಲಾ ಅವರೇ? ಮಗನ ಹೆಸರೇನು? ಯುವರಾಜ್ ಅಂತ. ಯುವರಾಜ್ ಅಂತನಾ? ಹಾ ಓಕೆ. ಏನ್ ವಿಚಾರ? ಏನ್ ಮಾಡ್ತಾ ಇದ್ದಾರೆ? ಓದ್ತಾ ಇದ್ದಾರಾ? ಕೆಲಸ ಓದ್ತಾ ಇದ್ದಾರೆ ಮೇಡಮ್. ಅವರು ವಿದ್ಯಾಭ್ಯಾಸದ ಬಗ್ಗೆ, ಅವರ ಇದ್ರ ಬಗ್ಗೆ ಖಂಡಿತ ನೋಡೋಣ. ಕಾರ್ಡ್ ರೀಡಿಂಗ್ ನ ಮೂಲಕ ಯುವರಾಜ್ ಅವರ ಎಜುಕೇಶನ್ ಏನ್ ಓದ್ತಾ ಇದ್ದಾರೆ ಅವರು? ಅವರು ITI ಮಾಡ್ತಿದ್ದಾರೆ. ITI ಮಾಡ್ತಾ ಇದ್ದಾರೆ. ಚೆನ್ನಾಗಾಗತ್ತಮ್ಮ ITI, ಏನು ತೊಂದರೆ ಇಲ್ಲ, ಮುಗಿಸ್ತಾರೆ. ಓದ್ತಾ ಇದ್ದಾರಾ? ಓದ್ತಾ ಇದ್ದಾರೆ ಮೇಡಮ್. ಓದ್ಲಿ, ಏನು ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ. ಅದೇ ಫೀಲ್ಡ್ ಅಲ್ಲಿ ಕೆಲಸ ಕೂಡ ಸಿಗೋದಕ್ಕೆ ಚಾನ್ಸ್ ಇದೆ. ಸೊ ಯಾವುದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇಲ್ಲ. ನೀವು ಅದನ್ನ ಕಂಟಿನ್ಯೂ ಮಾಡಕ್ ಹೇಳಿ. ಇನ್ನೂ ಹೈಯರ್ ಎಜುಕೇಶನ್ ಏನಾದರೂ ಮಾಡ್ತೀನಿ, ಡಿಪ್ಲೊಮಾ ಏನಾದರೂ ಮಾಡ್ತೀನಿ ಅಂದ್ರೆ ಸೇರಿಸಿ, ಏನು ತೊಂದರೆ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಎಜುಕೇಶನ್ ಚೆನ್ನಾಗಿದೆ. ಬೇಸಿಕ್ ಎಜುಕೇಶನ್ ತೊಂದರೆ ಅಂತ ಅನ್ನಿಸ್ಬೋದು ನಿಮಗೆ. ಓದಿಲ್ಲ ಮಗ, ಇನ್ನೂ ಚೆನ್ನಾಗಿ ಓದಬೇಕಿತ್ತು ಅಂತೆಲ್ಲ ಅನ್ಸುತ್ತೆ. ಬಟ್ ಡಿಪ್ಲೊಮೋಗೆ ಏನಾದರೂ ಸೇರ್ತೀನಿ ಅಂದರೆ ಸೇರಿಸಿ, ಇಲ್ಲ ITI ಮಾಡಿಸಿ ಮುಗಿದ್ಮೇಲೆ ಕೆಲ್ಸಕ್ಕೆ ಸೇರ್ಕೋತೀನಿ ಅಂತಂದರೆ ಖಂಡಿತ ಸೇರ್ಕೊಳ್ಳಿ. ಚೆನ್ನಾಗಿದೆ. ಇದು ಏನು ಕಾರ್ಡ್ಸ್, ಒಳ್ಳೊಳ್ಳೆ ಕಾರ್ಡ್ಸ್ ಬಂದಿದೆ. ಸೊ ಯಾವುದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ರೆಗ್ಯುಲರ್ ಆಗಿ ಶಿವಾರಾಧನೆಯನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿ. ಶಿವನ ಆರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ಪಾಸಿಟಿವ್ ಆದಂಥ ಚೇಂಜಸ್ ಬರುತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ವಿನೂತಾ ಅಂತ. ನಮಸ್ತೆ ವಿನೂತಾ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಇದಂದ್ರೆ ಕಾರವಾರ ಜಿಲ್ಲೆ. ಓಕೆ. ಕಾರವಾರ ಜಿಲ್ಲೆ ಹಾ ಹಾ. ಹೊನ್ನಾವರ ಅಂತೇಳಿ. ಓಕೆ ಹೊನ್ನಾವರದಿಂದ ಕರೆ ಮಾಡ್ತಾ ಇದ್ದೀರಾ. ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಓಕೆ ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ. ಮಗನ ಹೆಸರೇನಮ್ಮ? ಅಂತ ಇನ್ನೊಂದು ಹೇಳಿ. ಪವನ್ ಅಂತ. ಪವನ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಈಗಂದ್ರೆ ಅವನು ಮೆಕ್ಯಾನಿಕಲ್ ಇಂಜಿನಿಯರ್. ಈಗ ಉದ್ಯೋಗದಲ್ಲಿದ್ದಾನೆ. ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಉದ್ಯೋಗದ ವಿಷಯಕ್ಕೆ. ಮತ್ತೊಂದು ಉದ್ಯೋಗ ಅಲ್ಲೇ ಪೋಸ್ಟ್ ಖಾಲಿ ಇದೆ, ಅದು ಮಾಡಬಹುದಾ ಹೇಗೆ ಅಂತೇಳಿ ನೋಡ್ತಾನೆ. ಅದೇ ಕಂಪ್ನಿನಲ್ಲೇ ಮತ್ತೊಂದು ಪೋಸ್ಟ್ ಇದೆ, ಅದನ್ನ ಮಾಡಬಹುದಾ ಅಂತನಾ? ಹೌದು. ನಿಮ್ಮ ಇಷ್ಟ ದೈವವನ್ನ ನೆನ್ಪು ಮಾಡ್ಕೊಳ್ಳಿ, ಮನೆ ದೇವರು, ಇಷ್ಟ ದೇವರನ್ನ. ಮತ್ತು ಮದುವೆ ವಿಷಯನೂ ಕೇಳ್ಬೇಕು ಮೇಡಮ್. ಪ್ರಾಬ್ಲಮ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ತುಂಬಾ ಬರ್ಡನ್ ಆಗಿದೆ ಅಮ್ಮ ಅವರಿಗೆ. ತುಂಬಾ ಬರ್ಡನ್ ಆಗಿದೆ, ತುಂಬಾ ಒದ್ದಾಡ್ತಾ ಇದ್ದಾರೆ ಅವರು. ಹಾಗೇನೆ ಕನ್ಫ್ಯೂಷನ್ ಅಲ್ಲೂ ಇದ್ದಾರೆ. ಕನ್ಫ್ಯೂಷಿಂಗ್ ಕಾರ್ಡ್ ಬರ್ತಿದೆ ಸುಮಾರು. ನನಗೆ ಸ್ವಲ್ಪ ನೆಗೆಟಿವ್ ಕಾರ್ಡ್ಗಳು ಹೆಚ್ಚಾಗಿ ಬರ್ತಾ ಇವೆ. ಸ್ವಲ್ಪ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕಾಗುತ್ತೆ. ಹೊಸ ಆಫರ್ ಏನಾದರೂ ಬರುತ್ತಾ ನೋಡಿ. ಅದೇ ಕಂಪನಿ ಬೇಡ, ಯಾಕೆಂದ್ರೆ ಅದೇ ಕಂಪನಿನಲ್ಲಿ 3 ನೆಗೆಟಿವ್ ಕಾರ್ಡ್ಸ್ ಬಂತು. ಒಂದಂತೂ ಕನ್ಫ್ಯೂಷನ್ ಕಾರ್ಡು, ಒಂದು ಬರ್ಡನ್ ಕಾರ್ಡು, ಇನ್ನೊಂದು ಕಷ್ಟಗಳನ್ನು ಅನುಭವಿಸ್ತಿರೋಂಥ ಕಾರ್ಡು. ಹೊಸ ಜಾಬ್ ಸಿಗೋದಕ್ಕೆ ಚಾನ್ಸ್ ಇದೆ ಅಂತ ತೋರಿಸ್ತಾ ಇದೆ. ಇನ್ನೊಂದು 11 ವಾರಗಳಲ್ಲಿ, ಅಂದರೆ ಹೆಚ್ಚು ಕಡಿಮೆ ಒಂದು 2-2.5 ತಿಂಗಳಲ್ಲಿ ನಿಮ್ಮ ಮಗನಿಗೆ ಹೊಸ ಜಾಬ್ ಸಿಗೋದಕ್ಕೆ ಅವಕಾಶ ಇದೆ. ಪ್ರಯತ್ನ ಪಡೋದಕ್ಕೆ ಹೇಳಿಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ವಿನೂತಾ ಅವರೇ. ಕಾಲರ್ ರೆಡಿ ಇದ್ದಾರೆ, ಸವಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ ಮೇಡಮ್, ನಾನ್ ಸವಿತಾ ಅಂತ ಬಳ್ಳಾರಿಯಿಂದ ಬರ್ತಾ ಇದ್ದೀನಿ. ನಮಸ್ತೆ ಸವಿತಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿಮ್ಮ. ಅವಳ ಹೆಸರು ಅನನ್ಯ ಅಂತೆ. ಅಂದ್ರೆ ಅವಳು ಈ ಸತಿ SLC ಇದ್ದಾಳೆ. ಅನನ್ಯ ಅಂತನಾ?
ಅವ್ರ ಸ್ಟಡಿ ಸ್ವಲ್ಪ ಯಾಕೆ ಇದು ಆಗ್ತಿದೆ, ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಖಂಡಿತ ಖಂಡಿತ. ನಾನು ಮತ್ತೆ ಮೇಡಮ್ ಏನು ಮಗಳ ಹೆಸರು ಏನಂದ್ರಿ? ಅನನ್ಯ ಅಂತ ಹೇಳಿ. ಅನನ್ಯ ಅವ್ರ ಎಜುಕೇಶನ್ ಹೆಂಗಿದೆ ಅಂತ ಪ್ರಾರ್ಥನೆ ಮಾಡ್ಕೊಂಡು, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಒಂದು ಕಾರ್ಡ್ ತೆಗಿತೀನಿ. ನೀವು ನಿಮ್ಮ ಇಷ್ಟ ದೈವವನ್ನ ನೆನಪು ಮಾಡ್ಕೊಳ್ಳಿ. ಮಾಡ್ತಾಳಮ್ಮ, ಚೆನ್ನಾಗಿ ಮಾಡ್ತಾಳೆ. ಎಷ್ಟು % ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು? ನಾವು 90 ಮೇಲ್ ಮಾಡ್ತಾ ಇದೀವಿ, ಅವಳಿಗೆ 70 ಮಾಡ್ತಿದ್ದಾಳ, 90 ಮೇಲ್. ಹೌದಾ? ಬರುತ್ತೆ. ಎಕ್ಸಾಮ್ ಅಷ್ಟೊತ್ತಿಗೆ ಒಂದು 85-90% ವರೆಗೂ ಬರ್ತಾಳೆ, ಏನು ತೊಂದರೆ ಇಲ್ಲ, ಎಲ್ಲ ಪಾಸಿಟಿವ್. ಆಮೇಲೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವಳಿಗೆ ಚೆನ್ನಾಗಾಗೋದಕ್ಕೆ, ಏನು ತೊಂದರೆ ಇಲ್ಲ. ಎಜುಕೇಷನ್ ಟವರ್ ಅಂತ ಒಂದು ಟವರ್ ಸಿಗ್ತದಮ್ಮ, ಅದನ್ನಿಟ್ಟು ನಿಮ್ಮ ಮನೆಯಲ್ಲಿ ಅವಳು ಎಜುಕೇಷನ್ ಏನು ಅವಳು ಓದಕ್ಕೆ ಕೂಡ್ತಾಳಲ್ಲ, ಅಲ್ಲಿ ಎಜುಕೇಷನ್ ಟವರ್ನ ಇಡೋದ್ರಿಂದ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೀವು ನನ್ನ ಕಚೇರಿ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಫೋನ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬಹುದು. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್, ಮತ್ತೊಬ್ರು ಕಾಲರ್ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹಾ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಅದು ನಮ್ಮ ಜಮೀನ್ ಬಗ್ಗೆ ಕೇಳಬೇಕಿತ್ತು. ಜಮೀನ್ ವಿಚಾರವಾಗಿ ಕೇಳಬೇಕಿತ್ತು. ಸರಿ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮುಂಚೆ ಕಾಲ್ ಮಾಡಿದ್ರಾ ಸರ್ ನೀವು ಮೊನ್ನೆ ಪ್ರೋಗ್ರಾಮ್ ಅಲ್ಲಿ? ಇಲ್ಲ ಸರ್, ಇವತ್ತೇ ಫಸ್ಟ್ ಮಾಡಿರೋದು. ಇವತ್ತೇ ಫಸ್ಟ್ ಮಾಡಿದ್ದಾ? ಓಕೆ ಓಕೆ. ಇನ್ನೊಬ್ರು ಜಮೀನ್ ಬಗ್ಗೆ ಕೇಳಿದ್ರು, ವಾಯ್ಸ್ ಹಂಗೆ ಅನ್ನಿಸ್ತು. ಏನ್ ಸರ್ ನಿಮ್ಮ ಹೆಸರು? ರಮೇಶ್ ಅಂತನಾ? ರಮೇಶ್ ಅಂತ. ಹಾ, ಏನು ಜಮೀನು, ಏನ್ ಆಗ್ಬೇಕಿತ್ತು ಜಮೀನು? ಜಮೀನು ಅಂದ್ರೆ ಇದು ಬೋರು ನಮ್ ಕಡೆ ಬಂದಿದೆ, ಅದು ನಮ್ ಕಡೆ ಸಿಗುತ್ತಾ ಇಲ್ವಾ ಅಂತ ಕೇಳ್ಬೇಕಿತ್ತು ಮೇಡಮ್. ಆ ಬೋರ್ ನಿಮ್ ಸರ್ವೇಲ್ ಆಗಿದೆ, ಅದು ನಮಗ್ ಬಂದಿದೆ, ನಮ್ಮ ಅಣ್ಣ ಅವ್ರದ್ದು ಇದ್ ಮಾಡಿರೋದು. ಬಟ್ ಅವರು ಅದನ್ನ ಏನೋ ಪ್ಲಾನ್ ಮಾಡಿ ಇದ್ ಮಾಡ್ಬೇಕು ಅಂತಿದ್ದಾರೆ. ಬಟ್ ಅದ್ ನಮ್ಮ ಇದಕ್ಕೇನೆ ಸೇರ್ತಾ ಇಲ್ವಾ ಅಂತ ಕೇಳ್ಬೇಕಿತ್ತು. ನಿಮ್ಗೆ ಸಿಗ್ತದೆ ನೋಡಿ, ದೇವರೇ ಭಗವಂತನೇ ಒಂದು ಕಾರ್ಡ್ ಕೊಟ್ಟಿದ್ದಾನೆ ನಾನು ತೆಗಿಯಕ್ ಮುಂಚೆನೆ. ಈ ತರ ಕಾರ್ಡ್ಗಳು ಬಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ, ಯಾಕೆಂದ್ರೆ ಅದು ದೇವರೇ ಕೊಡುವಂತ ಕಾರ್ಡ್ಗಳು ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಸ್ಟ್ರಗಲ್ ಇದೆ, ನಾನು ತೆಗ್ದಂತ ಕಾರ್ಡಲ್ಲಿ ಸ್ವಲ್ಪ ಸ್ಟ್ರಗಲ್ ಅಂತ ತೋರಿಸ್ತಾ ಇದೆ. ಸ್ಟ್ರಗಲ್ ಮಾಡಿದ್ರೆ ಕೂಡ ಫೈನಲ್ ರಿಸಲ್ಟ್ ಏನಿದೆ ಇದು ಪಾಸಿಟಿವ್ ರಿಸಲ್ಟ್ ಇದೆಪ್ಪ. ಆಗತ್ತೆ ರಮೇಶ್ ಅವರೇ. ಓಕೆ ರಮೇಶ್, ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವಿರೂಪಾಕ್ಷಪ್ಪ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವಮೊಗ್ಗ ಮೇಡಮ್. ಶಿವಮೊಗ್ಗದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ ಮಗನ ಬಗ್ಗೆ. ಓಕೆ ಓಕೆ, ನಿಮ್ಮ ಪ್ರಶ್ನೆನ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮಗನ ಹೆಸರು ಏನ್ ಹೇಳಿದ್ರಿ? SV ಹೇಮಂತ್. ಹೇಮಂತ್ ಅಂತ. ಏನ್ ಮಾಡ್ತಾನೆ ಹೇಮಂತ್ ಸರ್? ಮೇಡಮ್ 9th ಓದ್ತಾ ಇದ್ದಾರೆ ಮೇಡಮ್. ಓಕೆ, 9th ಓದ್ತಾ ಇದ್ದಾನೆ. ಓಕೆ, ಹೇಗಿದೆ ಅವನ ಎಜುಕೇಶನ್ ಅಂತನಾ? ಹೌದು ಮೇಡಮ್, ಸ್ವಲ್ಪ ಎಜುಕೇಶನ್ ನೋಡ್ಬೇಕಾಗಿತ್ತು. ನೋಡ್ತೀನಿ ಸರ್. ಹೇಮಂತ್ ಅವರ ಎಜುಕೇಶನ್ ಹೇಗಿರುತ್ತೆ ಅಂತ ಕಾರ್ಡ್ ತೆಗಿತೀನಿ. ನಿಮ್ಮ ಇಷ್ಟ ದೈವವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಯ್ತು ಮೇಡಮ್, ಆಯ್ತು. ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಅವನಿಗೆ ಬೇರೆ ಕಡೆ ಗಮನ ಜಾಸ್ತಿ ಇದೆ, ಅಂದರೆ ಎಜುಕೇಷನ್ನ ಬಿಟ್ಟು ಬೇರೆ ಕಡೆ ಗಮನ ಜಾಸ್ತಿ. ದುಡ್ಡು ಕಾಸು ಈ ಥರದ ವಿಚಾರದ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾನೆ. ಹಣ ಆಸ್ತಿ ಈ ಥರದ ವಿಚಾರ ಏನಾದರೂ ಮಾತಾಡ್ತಾನಾ? ಇಲ್ಲ ಇಲ್ಲ ಮೇಡಮ್, ಓದೋದು ಗಮನ ಕಮ್ಮಿ. ಅದೇ ಎಂಟರ್ಟೈನ್ಮೆಂಟ್ ಜೊತೆನಾರು ಇರುತ್ತೆ ಗಮನ. ಎಂಟರ್ಟೈನ್ಮೆಂಟ್ ಕಡೆ ಹೆಚ್ಚು ಗಮನ ಇರುವಂತದ್ದು ಕಾಣಿಸ್ತಾ ಇದೆ. ಟೀಚರ್ಸ್ ಎಲ್ಲ ಹೆಲ್ಪ್ಫುಲ್ ಆಗಿದ್ದಾರೆ. ಒಂದು ಕೆಲಸ ಮಾಡಿ ಸರ್, ಒಂದು ಸಿಂಪಲ್ ಪರಿಹಾರ ಹೇಳ್ತೀನಿ. ಯಾವುದಾದ್ರೂ ವಿಷ್ಣುವಿಗೆ ಸಂಬಂಧಿಸಿದಂತಹ ದೇವರು ಇರ್ಬೋದು, ಅಂದರೆ ವಿಷ್ಣು ದೇವಸ್ಥಾನ ಯಾವುದಾದ್ರೂ, ಕೃಷ್ಣ ಇರ್ಬೋದು, ಅಥವಾ ನಮ್ಮ ವೆಂಕಟೇಶ್ವರ ಸ್ವಾಮಿ ಇರ್ಬೋದು, ವಿಷ್ಣುವಿನ ಸ್ವರೂಪ ಯಾವುದಿದೆಯೋ ಆ ದೇವರಿಗೆ 5 ವಾರಗಳು ಅಭಿಷೇಕಕ್ಕೆ ಕೊಡಿ ಮಗನ ಹೆಸರಲ್ಲಿ. ಸೊ ಎಜುಕೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸುಮಿತ್ರಾ ಅಂತ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವಮೊಗ್ಗದಿಂದ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ಏನ್ ಪ್ರಶ್ನೆ ಇತ್ತು? ನಮ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹೇಳಿ ಸುಮಿತ್ರಾ ಅವರೇ, ಏನ್ ವಿಚಾರ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು. ಏನು ನಿಮ್ ಬಗ್ಗೆ, ಏನ್ ಪ್ರಶ್ನೆ? ಮನೆ ಕಡೆ ಇದು ಕಡೆ ಕೇಳ್ಬೇಕಿತ್ತು ಮೇಡಮ್. ಮನೆ ಕಡೆ ಏನಾದ್ರು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಅನ್ಬೋತಾರೆ ಮೇಡಮ್, ಎಲ್ಲ ತೊಂದ್ರೆ ಕೊಟ್ಟಿದ್ದಾರೆ. ಎಲ್ಲ ಅಣ್ಣ ತಮ್ಮಗಳು ಎಲ್ಲ ತೊಂದ್ರೆ ಕೊಡ್ತಾ ಇದಾರೆ. ಅಣ್ಣ ತಮ್ಮಗಳ ಕಡೆಯಿಂದ ಸಣ್ಣವ ದೊಡ್ಡವ ಮಕ್ಕಳೆಲ್ಲ ಟಾರ್ಚರ್ ಕೊಡ್ತಾರೆ. ಯಾರು ನಮಗೆ ಇದು ಮಾಡ್ತಾ ಇಲ್ಲ. ಓಕೆ, ನೋಡೋಣ. ಎಲ್ಲ ಹಣಕ್ಕಾಗೆ ನಡೀತಾ ಇದೆ, ಎಲ್ಲಾ ತೊಂದರೆಗಳು ಹಣಕ್ಕಾಗಿ, ಆಸ್ತಿಗಾಗಿ. ಕರೆಕ್ಟಾ? ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ ನಿಮಗೆ. ತುಂಬಾ ಬರ್ಡನ್ ಮಾಡ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇರೋದು ಎಲ್ಲ ಗೊತ್ತಾಗ್ತಿದೆ. ಯಾರಾದ್ರೂ ಹೆಣ್ಮಗಳು ನಿಮ್ಮ ಮನೇಲಿ ದೊಡ್ಡವರು ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸೋಂಥವ್ರು ಯಾರಾದ್ರೂ ಇದ್ದಾರಾ?
ಯಾರು ಇಲ್ಲ ಮೇಡಮ್ ಅವ್ರೆ. ನಾನೇ ಮೊಮ್ಮಗ ನಾನೇ ಒಬ್ಳು, ಆದ್ರೆ ನಮ್ಮ ಸಣ್ಣಗಳು ದುಡ್ಡು ಇಸ್ಕೊಂಡರೆ ಕೊಡ್ತಾ ಇಲ್ಲ ಮೇಡಮ್ ಅವ್ರೆ. ಏನ್ ಮೇಡಮ್ ಅಂತ ಗೊತ್ತಾಗ್ತಿಲ್ಲ. ಓಕೆ ಓಕೆ, ಒಂದ್ ಸ್ವಲ್ಪ ವಿಷ್ಣುವಿಗೆ ಸಂಬಂಧಿಸಿದಂತ ವಿಷ್ಣುವಿನ ಆರಾಧನೆಯನ್ನ ಮಾಡ್ಕೊಳ್ಳಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಹುಣ್ಣಿಮೆಗಳಲ್ಲಿ, ಪ್ರತಿ ತಿಂಗಳು ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆಯಲ್ಲೇ ಸಿಂಪಲ್ ಆಗಿ ನೀವೇ ಒಂದು ಸಣ್ಣ ಪ್ರಸಾದ ಮಾಡಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಸಾಕು. 5 ವಾರ ಮಾಡಿ ಅವ್ರು ಇರುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿಯೋದಕ್ಕೆ ಚಾನ್ಸ್ ಇರುತ್ತೆ. ಆಮೇಲೆ ಈ ಸಂಬಂಧಗಳು ಏನು ತೊಂದರೆ ಕೊಡ್ತಾ ಇದೆಯಲ್ಲ ನಿಮಗೆ, ಇವು ಕೂಡ ಸರಿ ಹೋಗೋದಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ಸುಜಾತ ಅಂತ. ನಮಸ್ತೆ ಸುಜಾತ ಅವರೇ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಾ? ಹಾ ಮೇಡಮ್, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ಮೇಡಮ್, ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಗನ್ ವಿಚಾರವಾಗಿ. ಸರಿ, ಮೇಡಮ್ ಇದ್ದಾರೆ ಮಾ, ಮಾತನಾಡಿ. ನಮಸ್ತೆ. ಮಗನ ಹೆಸರು ಏನಮ್ಮ? ಮೇಡಮ್, ನಿಖಿಲ್ ಅಂತ. ನಿಖಿಲ್ ಅಂತ. ಏನ್ ಮಾಡ್ತಾರೆ ನಿಖಿಲ್ ಅವರು? ಮೇಡಮ್, ಇವಾಗ ಸೆಕೆಂಡ್ ಇಯರ್ ಬಿಟೆಕ್ ಮಾಡ್ತಾ ಇದ್ದಾರೆ ಮೇಡಮ್. ಬಿಟೆಕ್ ಮಾಡ್ತಿದ್ದಾರೆ. ಯಾವ ಸಬ್ಜೆಕ್ಟ್ ಅಲ್ಲಿ? ಎಂಬೆಡೆಡ್ ಅಂಡ್ VLSI. ಎಂಬೆಡೆಡ್ ಸಿಸ್ಟಮ್ಸ್. ಓಕೆ ಓಕೆ, ನೋಡೋಣ. ಮೇಡಮ್, ನಿಖಿಲ್ ಅಲ್ವಾ ಹೆಸರು? ಹೌದು ಮೇಡಮ್. ನೋಡೋಣ. ಅವ್ರ ಎಜುಕೇಶನ್ ಬಗ್ಗೆ ಅಲ್ವಾ? ಹೌದು ಮೇಡಮ್, ಎಜುಕೇಶನ್ ದೇವ್ರ ನೆನ್ಪು ಮಾಡ್ಕೊಳ್ಳಿ. ಎಜುಕೇಶನ್ ಬಗ್ಗೆ ಹೇಳ್ತೇನೆ ನೋಡಿ. ಪಾಸಿಟಿವ್ ಆದಂತ ಗಾಡ್ ಚೆನ್ನಾಗಿ ಮಾಡ್ತಾ ಇದಾರಲ್ಲ. ಹಾ ಮೇಡಮ್, ಮಾಡ್ತಾನೆ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಮಸ್ಯೆ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಸಕ್ಸಸ್ ಕಾಣಿಸ್ತಾ ಇದೆ. ಸೊ ಎಜುಕೇಶನ್ ಚೆನ್ನಾಗಿ ಮುಗಿಸ್ತಾರೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡೋದಕ್ಕೆ ಹೇಳಿ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳಾಗೋದಕ್ಕೆ ಸಮಸ್ಯೆ ಇದೆ. ಸ್ವಲ್ಪ ತಲೆನೋವು, ಕಣ್ಣಿಗೆ ಸಂಬಂಧಿಸಿದ ತೊಂದರೆ ಆ ಥರದ್ದು ಏನಾದರೂ ಅನುಭವಿಸ್ತಾರಾ? ಇಲ್ಲ ಮೇಡಮ್, ಆತರ ಎಲ್ಲ ಏನಿಲ್ಲ. ಸರಿ, ಏನು ತೊಂದರೆ ಇಲ್ಲ ಬಿಡಿ. ಹಾಗಿದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸ್ಲಿ ಅಷ್ಟೇನೇನೆ. ಮೇಜರ್ ಇಶ್ಯೂಸ್ ಏನು ಕಾಣಿಸ್ತಾ ಇಲ್ಲಮ್ಮ. ಚೆನ್ನಾಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರೂಪಾ ಅಂತ. ನಮಸ್ತೆ ರೂಪಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ ರೂಪಾ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕು. ಮಗನ ವಿಚಾರವಾಗಿ. ಸರಿ, ಪ್ರಶ್ನೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ರೂಪಾ ಅವರೇ. ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಮಗನ ಹೆಸರೇನು? ಚಂದ್ರಶೇಖರ್ ಅವರ ಎಜುಕೇಶನ್ ವಿಚಾರನಾ? ಮೇಡಮ್, 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನೋಡೋಣ ಇರಿ. 10th ಸ್ಟ್ಯಾಂಡರ್ಡಾ? ಹೌದು ಮೇಡಮ್. ನೋಡೋಣ. ಎಲ್ಲಿ ನಿಮ್ ಜೊತೆಗೆ ಓದ್ತಾ ಇದ್ದಾನ, ದೂರ ಇದ್ದಾನ? ನಮ್ ಜೊತೆನೇ ಇದ್ದಾನೆ. ಎಜುಕೇಶನ್ಗೆ ಪಾಸಿಟಿವ್ ಆದಂತ ಕಾರ್ಡ ಬರ್ತಾ ಇದೆ. ಇವಾಗ ಏನಾದರೂ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಎಕ್ಸಾಮ್ ಟೈಮಿಗೆ ರೆಡಿ ಆಗ್ತಾನಮ್ಮ, ಚೆನ್ನಾಗಿ ರೆಡಿ ಆಗ್ತಾನೆ. ಸ್ಕೂಲ್ನಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. SSLC ಚೆನ್ನಾಗಿ ಮಾಡ್ತಾನೆ, ಏನು ತೊಂದರೆ ಇಲ್ಲ. ಎಷ್ಟು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? 85. ಓಕೆ, ನೋಡೋಣ. ನೀವು ಅಂದ್ಕೊಂಡಂಥ ಪರ್ಸೆಂಟೇಜ್ ಬರುತ್ತಾ ಅಂದರೆ ನೋಡಿ, ಬರುತ್ತೆ ಅಂತ ತೋರಿಸ್ತಾ ಇದೆ. ನೀವು ಅಂದುಕೊಂಡಂಥ ಪರ್ಸೆಂಟೇಜ್ ಬರೋದಕ್ಕೆ ಚಾನ್ಸಸ್ ಇದೆ. ಎಫರ್ಟ್ ಹಾಕಿ ಓದಲಿ, ಸ್ಕೂಲ್ನಲ್ಲಿ ಸಪೋರ್ಟ್ ತೊಗೊಂಡು ಚೆನ್ನಾಗಿ ಮಾಡಲಿ, ಖಂಡಿತ ಮಾಡ್ತಾನೆ, ಏನು ತೊಂದರೆ ಇಲ್ಲಮ್ಮ. ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ. ಮೇಡಮ್, ಮತ್ತೊಬ್ರು ಕಾಲರ್ ಇಂದಿರಾ ಅಂತ. ನಮಸ್ತೆ. ಹಲೋ, ನಮಸ್ಕಾರ ಅಮ್ಮ, ಮಾತಾಡಿ. ಮೇಡಮ್, ನಾವು ಇಂದ್ರಾ ಅಂದ್ಬಿಟ್ಟು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನನ್ನ ಮಗಳ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಓಕೆ, ಮಗಳ ವಿಚಾರವಾಗಿ ಕೇಳ್ತಾ ಇದ್ದೀರಿ, ಮೇಡಮ್ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ಇಂದ್ರಾ ಅವರೇ. ನಮಸ್ಕಾರ ಮೇಡಮ್. ಏನ್ ಮಾಡ್ತಾಳೆ ಮಗಳು? ಮಗಳು BBA ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ಲು ಮೇಡಮ್. ಅವ್ಳಿಗೆ ಎಲ್ಲರೂ ಜಾಬ್ ಸಿಗ್ತಾ ಇಲ್ಲ, ಅದೊಂದು ವರಿ ಆಗ್ಬಿಟ್ಟಿದೆ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ದಾರಾ? ಹೌದು ಮೇಡಮ್. ಏನು ಮಗಳ ಹೆಸರು ಹೇಳಿದ್ರಿ? ಲಿಖಿತಾಶ್ರೀ ಅಂತ ಮೇಡಮ್. ಲಿಖಿತಾಶ್ರೀ. ನೋಡೋಣ ಹೇಗಿದೆ ಅವ್ರದ್ದು ಫ್ಯೂಚರು. ಡೇಟ್ ಆಫ್ ಬರ್ತ್ ಹೇಳ್ಬೇಕಾ ಮೇಡಮ್? ಹೇಳಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್. ಮೇಡಮ್, 18/3/2002 ಮೇಡಮ್, ಸೋಮವಾರ 11:00 ಓಕೆ. ನಿಮ್ಮ ಇಷ್ಟ ದೈವವನ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಕಾರ್ಡ್ ತೆಗಿತೀನಿ. ಅವರ ಪ್ರೊಫೆಷನ್ ಹೇಗಿದೆ ಅಂತ ನೋಡೋದಕ್ಕೆ 2 ಕಾರ್ಡ್ ಬಂತು. ಸ್ಟ್ರಗಲ್ ಕಾಣಿಸ್ತಾ ಇದೆ ಅಲ್ಲಮ್ಮ. ಸೊ ಈ ಉದ್ಯೋಗಕ್ಕೆ ಸಂಬಂಧಿಸಿದಂಗೆ ಸ್ಟ್ರಗಲ್ ಕಾರ್ಡೇ ಬರ್ತಾ ಇದೆ. 2 ಕಾರ್ಡ್ಗಳು ಸ್ವಲ್ಪ ಕಷ್ಟದ ಕಾರ್ಡ್ಗಳೇ ಬರ್ತಾ ಇದೆ. ಇಂಟರ್ವ್ಯೂಗಳಿಗೆ ಹೋಗ್ತಾ ಇದ್ದಾರೆ, ಫೇಲ್ಯೂರ್ ಆಗೋದು ಅಥವಾ ಬರೋ ಅಂಥದ್ದು ಯಾವುದು ಸಕ್ಸಸ್ ಆಗ್ತಿಲ್ಲ ಅನ್ನೋ ಥರದ್ದು ಕಾಣಿಸ್ತಿದೆ. ಇನ್ನು 2 ತಿಂಗಳು ಸ್ವಲ್ಪ ಟಫ್ ಸಿಚುವೇಶನ್ ಇದೆ ಅಮ್ಮ. ಅದಾದ ನಂತರ ಖಂಡಿತ ಜಾಬ್ ಸಿಗತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಧು ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಮಗಳ ವಿಚಾರವಾಗಿ ಕೇಳ್ತಾ ಇದ್ದೀರಿ, ಪ್ರಶ್ನೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್, ಮಗಳು
ಏನು ಯಾವ ಕ್ಲಾಸ್ ಓದ್ತಿರೋದು? SLC ಮೇಡಮ್ ಈ ವರ್ಷ. SSLC. ಓಕೆ, SLC ಓದ್ತಾ ಇರೋಂಥದ್ದು. ನೋಡೋಣ ಏನು ಹೇಳತ್ತೆ ಕಾರ್ಡು. ಮಗಳ ಹೆಸರೇನು? ನವ್ಯ ಎಂ ಅಂತ ಮೇಡಮ್. ಕೇಳಿಸ್ಲಿಲ್ಲ ಸರ್. ನವ್ಯ ಎಂ. ನವ್ಯ ಎಂ ಅವರು SSLC ಓದ್ತಿದ್ದಾರೆ. ಅವರ ಬಗ್ಗೆ ಒಂದು ಕಾರ್ಡ್ ತೆಗೆಯೋಣ. ನಿಮ್ಮ ಇಷ್ಟ ದೈವವನ್ನು ನೆನ್ಪು ಮಾಡ್ಕೊಳ್ಳಿ. ಬರ್ಡನ್ ಜಾಸ್ತಿ ಆಗ್ತಾ ಇದೆ ಅವಳಿಗೆ. ಟ್ಯೂಷನ್ಗೆಲ್ಲ ಹಾಕಿ ಅಲ್ಲಾಡಕ್ಕಾಗದೇ ಇರೋಂಥ ಸಿಚುವೇಶನ್ ಮಾಡಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಟ್ಯೂಷನ್ಗೆ ಹಾಕಿಲ್ಲ ಮೇಡಮ್, ಮನೆಯಲ್ಲೇ ಓದ್ತಾ ಇದ್ದಾಳೆ. ಬಟ್ ಸ್ಟ್ರೆಸ್ ತಗೋತಾ ಇದ್ದಾಳೆ ತುಂಬಾ ಅವಳು. ಹಾಂ ಮೇಡಮ್. ಅವಳಿಗೆ ನಿಭಾಯಿಸೋದಕ್ಕೆ ಕಷ್ಟ ಆಗ್ತಾ ಇದೆ, ತುಂಬಾ ಸಫರ್ ಮಾಡ್ತಿದ್ದಾಳೆ ಅನಿಸ್ತಿದೆ. ಹೇಗೆ ಬರ್ತಾ ಇದೆ ಈಗ ಮಾರ್ಕ್ಸ್ ಎಲ್ಲ, ಪರ್ಸೆಂಟೇಜ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಈಗೆಲ್ಲ ಚೆನ್ನಾಗಿ ಓದ್ತಿದ್ದಾಳೆ. ಚೆನ್ನಾಗಿ ಓದ್ತಿದ್ದಾಳೆ. ಬಟ್ ಅವಳು ತುಂಬಾ ಸ್ಟ್ರೆಸ್ ತಗೋತಾ ಇದ್ದಾಳ ಮನ್ಸಿಗೆ. ಹಾಂ ಮೇಡಮ್, ಹೌದು ಮೇಡಮ್, ಹೌದು. ನೋಡೋಣ, ಅವಳು ಅನ್ಕೊಂಡಿರೋಂಥ ಪರ್ಸೆಂಟೇಜ್ ಬರುತ್ತಾ ಅಂದ್ರೆ ಖಂಡಿತ ಬರುತ್ತೆ ಅನ್ನೋ ಕಾರ್ಡ್ ಬರುತ್ತೆ. ಅವಳು ಅಂದ್ಕೊಂಡಿರೋಂಥ ಪರ್ಸೆಂಟೇಜ್ ಅಂತೂ ಬರುತ್ತೆ. ಬಟ್ ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಸ್ವಲ್ಪ ಫ್ರೀ ಆಗಿದ್ದು ನೆಮ್ಮದಿಯಾಗಿ ಫಸ್ಟು ಒಂದು ಸ್ವಲ್ಪ ಮೆಡಿಟೇಷನ್ ಅದು ಮಾಡ್ಕೊಳಕ್ಕೆ ಹೇಳಿ. ಕ್ಯಾಂಡಲ್ ಮೆಡಿಟೇಷನ್ ಅಂತ ಮಾಡ್ತಾರೆ. ಅಂದರೆ ಒಂದು ಕ್ಯಾಂಡಲ್ ಇಟ್ಕೊಂಡು ಒಂದು 2 ನಿಮಿಷ ನೋಡ್ತಾ ಕೂತ್ಕೊಳ್ಳೋಕೆ ಹೇಳಿ. ಇದನ್ನು ಆ ದೀಪದ ಒಂದು ಬೆಳಕೇನಿರುತ್ತೆ ಕತ್ಲು ಮಾಡಿಕೊಂಡು ಕತ್ಲಿನ ರೂಮಲ್ಲಿ ಕ್ಯಾಂಡಲ್ ಮೆಡಿಟೇಷನ್ ಅಂತ ಬರುತ್ತೆ. ನೀವು ನನ್ನ ಭೇಟಿ ಮಾಡಿದರೆ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ವಲ್ಪ ಮೆಡಿಟೇಷನ್ ಮಾಡಿ ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ. ತುಂಬ ಬರ್ಡನ್ ತಗೋತಾ ಇದ್ದಾಳೆ ಅವಳು. ಅದನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತ ಚೆನ್ನಾಗಿ ಮಾಡ್ತಾಳೆ ಸರ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚೇತನ್ ಅಂತ. ನಮಸ್ತೆ ಚೇತನ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾಂ ಮೇಡಮ್. ಹಾಂ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವಮೊಗ್ಗದಿಂದ ಮೇಡಮ್. ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ಮೇಡಮ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್, ಮಾತನಾಡಿ. ಚೇತನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ವಿಚಾರ? ನಿಮ್ಮ ಬಗ್ಗೆನೇ ಕೇಳಬೇಕಿತ್ತಾ? ಹಾಂ ಮೇಡಮ್. ಏನು ಮಾಡ್ತಿದ್ದೀರಾ ಚೇತನ್ ಅವರೇ? ನಾವು ಪೇಂಟಿಂಗ್ ಕೆಲಸ ಮೇಡಮ್. ಕೇಳಿಸ್ತಾ ಇಲ್ಲ. ಪೇಂಟಿಂಗ್ ಕೆಲಸ ಮೇಡಮ್. ಪೇಂಟಿಂಗ್ ವರ್ಕ್. ಓಕೆ ಓಕೆ ಓಕೆ, ಸರಿ. ಏನು ಕೇಳಬೇಕಿತ್ತು ಸರ್? ಅದೇ ಮೇಡಮ್, ಒಂಚೂರು ಈಗ ಭಾರಿ ತೊಂದರೆ ಇದೆ, ಹಾಂ, ಅದಕ್ಕೋಸ್ಕರ ಮೇಡಮ್. ಹಣಕಾಸಿನ ತೊಂದರೆನಾ? ಹೌದು ಮೇಡಮ್, ಭಾರಿ ಸಮಸ್ಯೆ ಇದೆ. ಸಮಸ್ಯೆ ಕಾಣಿಸ್ತಾ ಇದೆ ನೋಡಿ. ಸಮಸ್ಯೆ ಕಾರ್ಡ್ ಕ್ಲಿಯರ್ ಆಗಿ ಬಂದಿದೆ ಹೊರಗಡೆ. ಸೊ 9 ಆಫ್ ಸ್ವಾರ್ಡ್ಸ್ ಅನ್ನೋವಂಥದ್ದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 7-8 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಯುತ್ತೆ. ನಿಮ್ಮ ಕೆಲಸ ಏನು ಮಾಡ್ತಿದ್ದೀರಾ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ. ಸ್ವಲ್ಪ ಬೇರೆ ಏನಾದರೂ ಕೆಲಸ ಸ್ಟಾರ್ಟ್ ಮಾಡೋ ಐಡಿಯಾದಲ್ಲಿದ್ದೀರಾ? ಹೌದು ಮೇಡಮ್, ಆಟೋ ತಗೋಬೇಕು ಅಂತ ಇದ್ದೀನಿ. ಹಾಂ ಸದ್ಯಕ್ಕೆ ಬೇಡ ಸರ್. 9 ತಿಂಗಳು ಹೋಲ್ಡ್ ಮಾಡಿ ಅದನ್ನು. ಇಷ್ಟು ಬೇಗ ನೀವು ಆ ಡಿಸಿಷನ್ ತಗೋಬೇಡಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೀವು ಹಿಂದೆ ತುಂಬ ತಪ್ಪುಗಳು ಮಾಡಿಬಿಟ್ಟಿದ್ದೀರಾ. ಆ ತಪ್ಪನ್ನ ಸರಿ ಮಾಡಿಕೊಂಡು ಸ್ವಲ್ಪ ದುಡ್ಡನ್ನು ಸರಿಯಾಗಿ ಗೌರವಿಸ್ಬೇಕು. ಫಸ್ಟ್ ನಾವು ಹಣವನ್ನು ಗೌರವಿಸೋದು ಕಳಿಸಿದ್ರೆ ಮಾತ್ರ ಕಣ್ಣಿಗೆ ಕಂಡಿದ್ದೆಲ್ಲ ತೊಗೊಳ್ಳೋದು, ಇದೆ ಅಂತ ಹೇಳ್ಬಿಟ್ಟು ಹೆಂಗಂದ್ರಂಗೆ ಖರ್ಚು ಮಾಡೋದು ಇದು ಅಲ್ಲ. ಸೊ ಇದು ನಮಗೆ ಅವಶ್ಯಕತೆ ಇದೆಯಾ, ಎಲ್ಲಿ ಖರ್ಚು ಮಾಡ್ತಿದ್ದೀವಿ, ಯಾರಿಗೆ ಕೊಡ್ತಾ ಇದ್ದೀವಿ, ಇಸ್ಕೊತಾ ಇರುವಂಥ ಪರ್ಸನ್ ಸರಿಯಾಗಿದ್ದಾರಾ, ಇದನ್ನು ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡಿದಾಗ ನಿಮಗೆ ಖಂಡಿತ ಅದರಿಂದ ವಾಪಸ್ ಬಂದೇ ಬರುತ್ತೆ. ಗೋಲ್ಡನ್ ಪೈರೈಟ್ ಅಥವಾ ಗೋಲ್ಡನ್ ಹೆಮಟೈಟ್ ಅನ್ನುವಂಥ ಕ್ರಿಸ್ಟಲ್ ಸಿಗುತ್ತೆ ಸರ್. ಅದನ್ನು ಧಾರಣೆ ಮಾಡೋದ್ರಿಂದ ಇರುವಂಥ ಸಮಸ್ಯೆ 99% ದೂರ ಆಗಿರುವಂಥ ಎಕ್ಸಾಂಪಲ್ಸ್ ಇದೆ ನಮ್ಮ ಹತ್ರ. ಸೊ ಆ ಕ್ರಿಸ್ಟಲ್ ಬ್ರೇಸ್ಲೆಟ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಯಲ್ ಮಾಡಿ ನೀವು ತಗೋಬೋದು. ಸೊ ಅದನ್ನು ಒಂದು ಪರಿಹಾರವಾಗಿ ನಾನು ನಿಮಗೆ ಸೂಚಿಸ್ಬೋದು, ಹಣಕಾಸಿನ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್ ಬೆಂಗಳೂರಿಂದ ಮತ್ತೊಬ್ರು ಕಾಲರ್ ನಿಖಿಲ್ ಅಂತ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಸರ್ ಮೇಡಮ್, ನನ್ನ ತಮ್ಮನ ಬಗ್ಗೆ ಹೇಮಂತ್ ಅಂತ. ಓಕೆ, ಅವ್ರ ವಿಚಾರ. ಅವನಿಗೆ ಫಸ್ಟ್ PUC PCMB ಕಾಂಬಿನೇಷನ್ ಓದ್ತಿದ್ದಾನೆ ಮೇಡಮ್. ಅವನ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಮಾಡ್ತಿದ್ದೀರಾ, ತುಂಬಾ ಸಂತೋಷ. ಏನ್ ನಿಮ್ಮ ಹೆಸರು? ಮ್ಯಾಮ್ ನಮ್ಮ ಹೆಸರು ನಿಖಿಲ್ ಅಂತ ಮ್ಯಾಮ್. ನಿಖಿಲ್ ಅಂತ. ತಮ್ಮನ ಹೆಸರು ಏನ್ ಹೇಳಿದ್ರಿ? ತಮ್ಮನ ಹೆಸರು ಹೇಮಂತ್ ಅಂತ. ಓಕೆ, PCMB ತಗೊಂಡಿದ್ದಾರಾ? ಹಾ ಮ್ಯಾಮ್, ಈಗ ಫಸ್ಟ್ PUC ನಾ. ಹೇಗ್ ಓದ್ತಾ ಇದ್ದಾರೆ? ಅವನು ಓಕೆ ಮ್ಯಾಮ್, ಚೆನ್ನಾಗಿ ಓದ್ತಿದ್ದಾನೆ. ಲೈಕ್ ಅದೇ ಎಜುಕೇಶನ್ ಮುಂದೆ ಹೆಂಗೆ ಫ್ಯೂಚರ್ ಅಂತ ಕೇಳೋಕೆ ಮಾಡ್ಕೊಳ್ಳಿ. ನಾನು ಒಂದು ಕಾರ್ಡ್ ತೆಗಿತೀನಿ. ಎಕ್ಸಾಮ್ ಹೆಂಗಿದೆ, ಅವನದು ಹೆಂಗಿದೆ ಫ್ಯೂಚರ್ ಅಂತ ನೋಡಿ. ಸೂಪರ್ ಆಗಿರೋ ಕಾರ್ಡ್ ಬಂದಿದೆ, ಪಾಸಿಟಿವ್ ಆದಂತಹ ಕಾರ್ಡ್. ಇದು ಪೇಜ್ ಆಫ್ ವಾಂಡ್ಸ್ ಅನ್ನುವಂಥ ಕಾರ್ಡು, ಲಾಂಗ್ ಟೈಮ್ ಕಾರ್ಡ್. ಇದು ತುಂಬಾ ಚೆನ್ನಾಗಿ ಎಕ್ಸೆಲ್ ಮಾಡ್ತಾನೆ. ಸೂಪರ್ ಆಗಿರೋ ಕಾರ್ಡ್. ಇನ್ನೊಂದು ಕೂಡ 2 ಕಾರ್ಡ್ ಬಂತು. 3 ಆಫ್ ಕಪ್ಸ್ ಸೆಲೆಬ್ರೇಷನ್ ಕಾಣಿಸ್ತಾ ಇದೆ. ಬಟ್ ಏನು ಅಂದರೆ ಅವ್ನು ಮಾಡುವಂಥ ತಪ್ಪು ಈ ಪಾರ್ಟಿಗಳನ್ನ ಮಾಡೋದು, ಸೆಲೆಬ್ರೇಷನ್ ಕಡೆಗೆ ಹೋಗ್ಬಿಡೋದು, ಇದನ್ನ ಮಾಡಬಾರ್ದು. ಇದು ಓದೋ ವಯಸ್ಸಾಗಿರೋದ್ರಿಂದ ಓದೋದ್ರ ಕಡೆ ಗಮನ ಕೊಡೋದಕ್ಕೆ ಹೇಳಿ. ಅಪಾರ್ಟ್ ಫ್ರಮ್ ದಸ್ ತುಂಬ ಚೆನ್ನಾಗಿದೆ.
ಬೇಕಾದರೆ ಅವ್ರು ಯಾವ ಫೀಲ್ಡಲ್ಲಿ ಮುಂದುವರಿಬಹುದು, ಯಾವ ಕೋರ್ಸ್ನ ತೊಗೊಂಡ್ರೆ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಡೀಟೇಲ್ ಹಾರೋಸ್ಕೋಪ್ ರೀಡಿಂಗ್ನ ಮಾಡಿಸ್ಕೊಳ್ಬೋದು. ನನ್ನ ಪರ್ಸ್ನಲ್ ಭೇಟಿ ಮಾಡ್ಕೊಳ್ಳಿ ಅದನ್ನು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಮಾ ಅಂತ. ನಮಸ್ತೆ ರಮಾ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಮ್ಮ? ನಮಸ್ಕಾರ. ನಮಸ್ತೆ. ಹಾ ರಮಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಮೇಡಮ್ ಇದ್ದಾರೆ ಅಮ್ಮ, ಮಾತನಾಡಿ. ಓಕೆ. ನಮಸ್ಕಾರ. ನಮಸ್ತೆ ರಮಾ ಅವರೇ, ಯಾವ ವಿಚಾರ ಕೇಳಬೇಕಿತ್ತು ರಮಾ ಅವರೇ? ನನ್ನ ಮಗನ ಬಗ್ಗೆ ಎಜುಕೇಶನ್ ಮತ್ತೆ ಉದ್ಯೋಗ ಎರಡನ್ನೂ ಕೇಳಬೇಕಿತ್ತು. ಏನ್ ಮಾಡ್ತಾ ಇದ್ದಾರೆ ಮಗ? ಅವ್ನಿಗೆ MCA ಮಾಡ್ತಾ ಇದ್ದಾನೆ. MCA ಮಾಡ್ತಾ ಇದ್ದಾರೆ. ನೋಡೋಣ ಅಮ್ಮ, ಖಂಡಿತ ಅವರ ಎಜುಕೇಶನ್ ಹೆಂಗಿದೆ, ಅವರ ಒಂದು ಇದು ಪ್ರೊಫೆಷನ್ ಹೆಂಗಿದೆ ಅಂಥೇಳಿ. ಎಜುಕೇಷನ್ನು ಸ್ವಲ್ಪ ಕಷ್ಟಪಟ್ಟು ಏನಾದರೂ ಮಾಡೋಕ್ಕೆ ಶುರು ಮಾಡಿದ್ರಾ? ಅಂದರೆ ಇದು ಬೇಡ ಬೇಕು ಅಂತ ಕನ್ಫ್ಯೂಷನ್ ಮಾಡಿಕೊಂಡು ಇನ್ನೇನಾದರೂ ಬೇರೆ ಮಾಡೋಣ ಅಂದು ಈ ಥರ ಎಲ್ಲ ಕನ್ಫ್ಯೂಷನ್ ಇತ್ತಾ? ಇಲ್ಲ ಓದ್ಬೇಕು ಅಂತಾನೆ ಓದ್ತಾ ಇದ್ದಾನೆ. ಹೌದಾ? ಸ್ವಲ್ಪ ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ, ಸ್ವಲ್ಪ ಎಫರ್ಟ್ ಜಾಸ್ತಿ ಕಾಣಿಸ್ತಾ ಇದೆ ಮಾಡುವಂಥ ಕೆಲಸದಲ್ಲಿ. ಬಟ್ ಉದ್ಯೋಗದಲ್ಲಿ ಚೆನ್ನಾಗಿ ಆಗ್ತಾರಮ್ಮ, ಏನು ತೊಂದರೆ ಇಲ್ಲ. ಎಜುಕೇಷನ್ ಒಂದು ಇವ್ರು ಸರಿಯಾಗಿ ಮುಗಿಸ್ಕೊಂಡ್ಬಿಟ್ರೆ ಉದ್ಯೋಗ ಚೆನ್ನಾಗಿ ಸಿಗುತ್ತೆ. ಸೊ ಯಾರಿಗಾದ್ರೂ ಟೀಚ್ ಮಾಡುವಂಥ ಫೀಲ್ಡು ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೂಡ ಇವ್ರು ಎಂಟ್ರಿ ತೊಗೋಬೋದು. ಯಾಕೆಂದರೆ BCA ಮಾಡಿರೋದ್ರಿಂದ ಸಕ್ಸಸ್ಸು ಗ್ರೋತ್ ತೋರಿಸುವಂಥ ಕಾರ್ಡ್ ಇದು. ಸೊ ಇದು ಲಾಂಗ್ ಟೈಮ್ ಒಳ್ಳೆ ರಿಸಲ್ಟ್ನ ಕೊಡುವಂಥ ಕಾರ್ಡ್. ಸೊ ಹಾಗಾಗಿ ಒಳ್ಳೆ ಎಜುಕೇಷನ್ ಮುಗಿಸಿ ಚೆನ್ನಾಗಿ ಸೆಟ್ಲ್ ಆಗ್ತಾರೆ. ಎಜುಕೇಷನ್ ಮುಗ್ಸಕ್ಕೆ ಇವ್ರು ಎಫರ್ಟ್ ಜಾಸ್ತಿ ಹಾಕಬೇಕು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಶಿವಮೊಗ್ಗದಿಂದ ಸಾಕಮ್ಮ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಎಷ್ಟು ಓಕೆ, ಮಗನ್ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಮಗನ ಹೆಸರೇನಮ್ಮ? ಎಸ್ ಹೇಮಂತ್. ಎಷ್ಟು ಹೇಮಂತ್ ಅಂತ. ಓಕೆ, ಮೇಡಮ್ ಇದ್ದಾರೆಮ್ಮ, ಮಾತನಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಯಾವ ವಿಚಾರ ಕೇಳಬೇಕಿತ್ತು? ಮಗ ಹೇಮಂತ್ ಬಗ್ಗೆ ಕೇಳ್ಬೇಕು. ಮಗನ ಬಗ್ಗೆ ಏನಮ್ಮ, ಏನು ಪ್ರಶ್ನೆ ಏನು? ಅವನು 9ನೇ ಕ್ಲಾಸ್. 9ನೇ ಕ್ಲಾಸಲ್ಲಿದ್ದಾರಾ? ಎಜುಕೇಶನ್ ಹೆಂಗಿರುತ್ತೆ ಅಂತ ನೋಡೋಣಮ್ಮ. ಎಜುಕೇಷನ್ ಸ್ವಲ್ಪ ಅದೇ ಕನ್ಫ್ಯೂಷನಲ್ಲಿ ಇದ್ದಾರೆ. ಎಲ್ಲ ಆನ್ಸರ್ಸ್ನ ಕನ್ಫ್ಯೂಸ್ ಮಾಡ್ಕೊಂಡು ಇದಕ್ಕದು ಬರೆದು ಬರೋ ಅಂಥದ್ದು ಆ ಥರದ್ದೆಲ್ಲ ಮಾಡ್ತಾರೆ. ಕನ್ಫ್ಯೂಷನ್ ಕಾರ್ಡೇ ತೋರಿಸ್ತಾ ಇದೆ. ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗತ್ತೆ. ಫೈನಲ್ಲಾಗಿ ಎಕ್ಸಾಮ್ ಬರೋ ಟೈಮಿಗೆ ಸ್ವಲ್ಪ ಇವರು ಸರಿಯಾಗಿ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ತಾರೆ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಆ ಎಜುಕೇಷನ್ಗೆ ಸಂಬಂಧಿಸಿದಂಗೆ ಅವ್ರ ಜಾತಕ ಒಂದ್ಸರಿ ಸರಿಯಾಗಿ ತೋರಿಸ್ಕೊಂಡು ಅವ್ನು ಯಾವ ಫೀಲ್ಡಲ್ಲಿ ಮುಂದೆ ಹೋಗ್ಬೋದು. ಅವನಿಗೆ ತುಂಬ ಬರ್ಡನ್ ಮಾಡಬಾರ್ದು. ನೀವಾದರೆ ಬರ್ಡನ್ ಮಾಡದೆ ನೀವು ಅವನು ಏನು ಓದ್ತಾನೋ, ಅವ್ನು ಏನು ಇಷ್ಟಪಡ್ತಾನೋ ಅದಕ್ಕೆ ಸೇರಿಸಿದ್ರೆ ಖಂಡಿತ ಅವನು ಚೆನ್ನಾಗಿ ಮಾಡ್ತಾನಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳಮ್ಮ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಪ್ರಶ್ನೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಏನು ವಿಚಾರ ಸರ್? ಮೇಡಮ್ ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಆಗಿದ್ದಾರೆ ಮೇಡಮ್. ಆದ್ರೂ ನಮ್ಮನ್ನು ಬಿಟ್ಟೆ ಬೇರೆ ಬೇರೆ ಮದುವೆ ಆಗಿ ಲವ್ ಮಾಡಿ ಮದುವೆ ಆಗಿ ಬೇರೆ ಇದ್ದಾರೆ ಮೇಡಮ್. ನಮ್ಮ ಮನೆಯವ್ರು ಬೇರೆ ತೀರೋಗಿದ್ದಾರೆ. ಭಾರಿ ತೊಂದರೆ ಕೊಡ್ತಾರೆ ಮೇಡಮ್. ಕೋರ್ಟ್ನಲ್ಲೂ ಸಹ ಅವರಿಗೆ ಸಪೋರ್ಟ್ ಕೊಡ್ತಿರ್ತಾ ಇದೆ ಮೇಡಮ್. ಕೋರ್ಟಲ್ಲೂ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇದೆಯಾ? ಹೌದು ಮೇಡಮ್. ಏನು ಆಸ್ತಿ ಪಾಸ್ತಿ ವಿಚಾರಕ್ಕೆ ಜಗಳನ ಅಥವಾ ಏನ್ ವಿಚಾರಕ್ಕೆ? ಇಲ್ಲ ಮೇಡಮ್, ಓದಿಸಿ ಕಷ್ಟಪಟ್ಟು ಸೋಲ ಮಾಡಿ ಅವ್ರಿಗೆ ಕೆಲಸ ಕೊಡ್ತಾರೆ ಮೇಡಮ್. ಕೆಲವು ಅಭಿವ್ಯಕ್ತಿಗಳೆಲ್ಲ ಅವನಿಗೆ ಸಪೋರ್ಟ್ ಕೊಟ್ಕೊಂಡು ನಮಗೆ ಗೊತ್ತಿಲ್ಲ ನಮ್ಮ ಮಗಳು ಬೇರೆ ಲವ್ ಮಾಡಿ ಮದುವೆ ಆಗಿ ಬೇರೆ ಬೇರೆ ಕಡೆ ಇದು ಮಾಡಿದಾರೆ. ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್. ಇಲ್ಲಿ ನನಗೂ ಕಷ್ಟ ಇದೆ. ಅಂತ ಪಾಸಿಟಿವ್ ಕಾರ್ಡ್ ಬಂದಿಲ್ಲ. ಸಂಬಂಧಗಳ ನಡುವೆ ತುಂಬ ಒಡಕು ಕಾಣಿಸ್ತಾ ಇದೆ. ಅವರು ಸರಿ ಹೋಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅವ್ರಿಗೆ ಅಷ್ಟು ಬೇಗ ಬುದ್ಧಿ ಬರುವಂಥ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ನಿಮ್ಮ ಮನೆಯವರು ಇದ್ದಾರಾ? ಇಲ್ಲ ಮೇಡಮ್, ಅವರು 2018ರಲ್ಲಿ ಅವ್ರ ತಾಯಿ ತೀರೋದ್ರು. ಓಕೆ. ಹೋಗಿದ್ದೆ ತಕ್ಷಣ ಮೇಡಮ್ ಇವರು ಕೆಲವು ಅಭಿವ್ಯಕ್ತಿಗಳು ಅವರ ತಾಯಿ ತಮ್ಮ ಅಣ್ಣ ಅವರೆಲ್ಲ ಏನೇನೋ ಹಚ್ಕೊಟ್ಟು ಇಲ್ಲಿ ಕೆಲವರು ಊರು ಮನೆಯೊಳಗೂ ಸಹ ಅವರಿಗೆ ಇಲ್ಲದ ಕೆಲವೆಲ್ಲ ಅಪವಾದ ಮಾಡಿ. ಹೆಣ್ಮಗಳು ಏನಾದ್ರು ಇದ್ದಾಳಾ? ನಾವು ಮೇಡಮ್ ಆಕೆ ಅಬ್ಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಇದ್ದಾರೆ ಮೇಡಮ್. ಅವಳು ನಿಮಗೆ ಫಾರ್ ಆಗಿದಾರ, ತೊಂದರೆ ಕೊಡೋ ತರ ಇದ್ದಾರಾ? ಆಕೆ ತೊಂದರೆನೆ ಕೊಡ್ತಾರೆ ಮೇಡಮ್. ನಮ್ಗೆ ಬಿಟ್ಟೆ ಮನೆ ಬಿಟ್ಟೆ ಹೋಗಿ ಬೇರೆ ಕಡೆ ಲವ್ ಮಾಡಿ ಮದುವೆ ಆಗ್ಬಿಟ್ಲು ಮೇಡಮ್ ಆಕೆ. ಓಕೆ. ಹಂಗಾಗಿ ಮೇಡಮ್ ಆಕೆಯಿಂದ ಅವನು ದುಡ್ಡು ವಸೂಲಿಗೋಸ್ಕರ ತಂಗಿ ಜೊತೆ ಹಾಕೊಂಡು ಅವನು ಸಹ ಹೆಂಡತಿ ಮನೆಗೆ
ಸೇರ್ಕೊಂಡು ಮೇಡಮ್. ಒಂದು ಕೆಲಸ ಮಾಡಿ ಸರ್, ಈಗ ನಾನು ನಿಮ್ಮ ಜಾತಕವನ್ನು ನೋಡಿಲ್ಲ, ಕಾರ್ಡ್ ರೀಡಿಂಗಲ್ಲಿ ತುಂಬ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ನೀವು ಅಮ್ಮನವ್ರ ಆರಾಧನೆನ ಮಾಡಿ, ಪ್ರತಿ ಶುಕ್ರವಾರ ಮಂಗಳವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಈ ಸಮಸ್ಯೆಗಳೆಲ್ಲ ಬಗೆಹರಿಲಿ, ನಮ್ಮ ಸಂಬಂಧ ಸರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ನಮಸ್ಕಾರ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಲ್ಲ ವೀಕ್ಷಕರ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಆದರೆ ಸಮಗ್ರವಾದಂಥ ನಿಮ್ಮ ಒಂದು ಜಾತಕ ಪರಿಶೀಲನೆ ಆಗಬೇಕಾದ್ರೆ ಖಂಡಿತವಾಗಿಯೂ ನೀವು ನೇರವಾಗಿ ಭೇಟಿ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದು. ಮೇಡಮ್, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಉಮಾ ಅಂತ. ನಮಸ್ತೆ ಉಮಾ ಅವರೇ. ಉಮಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮೇಡಮ್. ಹಾ, ನಮಸ್ಕಾರ. ಯಾರು ಮಾತಾಡ್ತಿರೋದು? ನಿಮ್ಮ ಹೆಸರು? ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಪ್ಲೀಸ್. ನಮ್ಮ ಹೆಸರು ರೈಮಾನ್ ಅಂತಾರೆ. ರೆಹಮಾನ್ ಅವರು. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಮ ಗದಗ ಡಿಸ್ಟಿಕ್ ಇಂದ ಮಾಡ್ತಾ ಇದ್ದೀವಿ. ಗದಗ ಡಿಸ್ಟಿಕ್ ಇಂದ ಮಾಡ್ತಾ ಇದ್ದೀರಾ? ಓಕೆ ಸರ್, ಮೇಡಮ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಮಾತನಾಡಿ. ಎಸ್ ಮೇಡಮ್. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ರೆಹಮಾನ್ ಅವರ ಏನ್ ಪ್ರಶ್ನೆ ಇತ್ತು ಸರ್? ಮೇಡಮ್, ಇಲ್ಲ ನಮಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ ಮೇಡಮ್, ಯಾವ್ದು ಕೂಡ ಜಾಬ್ ಸಿಗ್ತಿಲ್ಲ. ಓಕೆ ಓಕೆ, ಏನ್ ಕೆಲಸ ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್, ನಾವು B.Ed ಮಾಡಿದೀವಿ. ಓಕೆ, ನೋಡ್ತೀನಿ ಸರ್. ಜಾಬ್ ಸಿಗತ್ತೆ ಸರ್, ಏನು ಯೋಚನೆ ಮಾಡಬೇಡಿ. ಇನ್ನೊಂದು 11 ತಿಂಗಳಲ್ಲಿ ಒಳ್ಳೆ ಜಾಬ್ ಸಿಗತ್ತೆ. ಸೊ ಒಳ್ಳೆ ರೀತಿಯಲ್ಲಿ ನೀವು ಸೆಟ್ಲ್ ಆಗೋದಕ್ಕೆ ಎಲ್ಲ ಚಾನ್ಸಸ್ಸು ಇದೆ. ನೀವು ಪ್ರಯತ್ನ ಮಾಡ್ತಾ ಇರುವಂತಹ ರೂಟ್ ಏನಿದೆಯಲ್ಲ ಅದು ಸರಿ ಇದೆಯಾ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಸ್ವಲ್ಪ ಸ್ಟಕ್ ಆಗಿ ಕನ್ಫ್ಯೂಸ್ ಆದಂತಹ ಸಿಚುವೇಶನಲ್ಲಿ ಕಾಣಿಸ್ತಾ ಇದ್ದೀರಾ, ಅದನ್ನು ಬಿಟ್ಟರೆ ಬೇರೆ ಯಾವುದು ಸಮಸ್ಯೆ ಇಲ್ಲ. ಕೇವಲ 11 ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಜಾಬ್ ಸಿಗುತ್ತೆ. ನೀವು ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತಿದ್ದೀರೋ ಅದೇ ಫೀಲ್ಡಲ್ಲಿ ಸಕ್ಸಸ್ಫುಲ್ಲಾಗಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೇಡಮ್, ಇವತ್ತು ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಮಸ್ಕಾರ.